ನಮಸ್ಕಾರ ಸ್ನೇಹಿತರೆ, ಬೆಳಗಾವಿ ಅಂದರೆ ಚೆನ್ನಮ್ಮನ ನಾಡು. ಬೆಳಗಾವಿ ಅಂದರೆ ಸಕ್ಕರೆಯ ನಾಡು. 24 ಸಕ್ಕರೆ ಕಾರ್ಖಾನೆಗಳಿದೆ. ಬೆಳಗಾವಿ ಅಂದರೆ ಗಂಡು ಮೆಟ್ಟಿದ ನಾಡು. ಬೆಳಗಾವಿ ಅಂದರೆ ಬೆಂಕಿ ರಾಜಕಾರಣಿಗಳ ನಾಡು. ಬೆಳಗಾವಿ ಅಂದರೆ 2ನೇ ದೊಡ್ಡ ಜಿಲ್ಲೆ, 2ನೇ ರಾಜಧಾನಿ. ಇಲ್ಲಿ ರಾಜಕಾರಣ ಅಂದ್ರೇನೆ ಜಾತಿ, ರಾಜಕಾರಣ ಅಂದ್ರೇನೆ ಧರ್ಮ, ರಾಜಕಾರಣ ಅಂದ್ರೇನೆ ಅಧಿಕಾರಕ್ಕಾಗಿ. ಈ ಅಧಿಕಾರದಿಂದ ಹಣ, ಹಣದಿಂದ ದ್ವೇಷ, ದ್ವೇಷದಿಂದ ಜನಸಾಮಾನ್ಯರು, ರಾಜಕೀಯ ನಾಯಕರಲ್ಲ, ಜನಸಾಮಾನ್ಯರ ಜೀವನ ಮಟ್ಟ ನಿಜಕ್ಕೂ ಸಹಿತ ಸರ್ವನಾಶ. ಈ ಎಲ್ಲ ವಿಚಾರಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ನನ್ನ ವಿಶೇಷ ವಿಚಾರ ಏನಪ್ಪ ಅಂದರೆ, ಬೆಳಗಾವಿನಲ್ಲಿ ಹುಕ್ಕೇರಿಯ ಹುಲಿ ವರ್ಸಸ್ ಸೈಲೆಂಟ್ ಸತೀಶ್ ಅಣ್ಣ ಅಂತ. ಅಂದರೆ ಕತ್ತಿ ವಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ ಅಂತ. ಸ್ನೇಹಿತರೆ, ಇದು ಬಹಳ ಗಂಭೀರವಾದ ವಿಚಾರ. ವಾರ್ ಅಂತ ಉಪಯೋಗಿಸ್ಬೇಕು ಅಂದರೆ ಯುದ್ಧ ಅಂತ. ಈ ಯುದ್ಧ ಯಾಕೆ ಆಗ್ತಾ ಇದೆ? ಈ ಫ್ಯಾಮಿಲಿಗಳ ಮಧ್ಯೆ ಅಷ್ಟೊಂದು ದ್ವೇಷ ಯಾಕೆ ಅನ್ನೋದನ್ನ ಬಹಳ ಸರಳವಾಗಿ, ನೇರವಾಗಿ, ನಿಷ್ಪಕ್ಷಪಾತವಾಗಿ, ಕೂಲಂಕುಷವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸ್ನೇಹಿತರೆ, ಒಂದು 20 ವರ್ಷದ ಹಿಂದೆ ಬೆಳಗಾವಿಯನ್ನ ಕತ್ತಿ ಫ್ಯಾಮಿಲಿಯವರು, ಉಮೇಶ್ ಕತ್ತಿ, ರಮೇಶ್ ಕತ್ತಿಯವರು ಹಿಡಿತದಲ್ಲಿ ಇಟ್ಕೊಂಡಿದ್ರು. ಉಮೇಶ್ ಕತ್ತಿಯವರು ಸತತವಾಗಿ ಹುಕ್ಕೇರಿಯಿಂದ ಗೆಲ್ತಾನೆ ಬರ್ತಾ ಇದ್ರು. ಅದೇ ರೀತಿ ರಮೇಶ್ ಕತ್ತಿಯವರನ್ನ MP ಆಗಿ ಮಾಡ್ಕೊಂಡಿದ್ರು, ಹಾಗೂ DCC ಬ್ಯಾಂಕಿನ ಆಡಳಿತ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅಂದರೆ 20 ವರ್ಷದ ಹಿಂದೆ ಬೆಳಗಾವಿ ಅಂದರೆ ಕತ್ತಿ ಫ್ಯಾಮಿಲಿ, ಕತ್ತಿ ಫ್ಯಾಮಿಲಿ ಅಂದರೆ ಬೆಳಗಾವಿ ಅಂತ ಇತ್ತು. ಈಗ 20 ವರ್ಷದಿಂದ ಮುಂದಕ್ಕೆ ಅಂದರೆ ಸರಿಸುಮಾರು 20 ವರ್ಷಗಳ ಆಜುಬಾಜಿನಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯವರು ಅಸ್ತಿತ್ವಕ್ಕೆ ಬಂದರು. ಜಾರಕಿಹೊಳಿ ಫ್ಯಾಮಿಲಿಯವರು ಅಂತಂದರೆ ಇವರು ಪಂಚಪಾಂಡವರು. ಸತೀಶ್ ಅಣ್ಣ ಜಾರಕಿಹೊಳಿ, ರಮೇಶ್ ಅಣ್ಣ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲತನ್ ಜಾರಕಿಹೊಳಿ, ಲಕ್ಷ್ಮಣ್ ಜಾರಕಿಹೊಳಿ ಅಂತ 5 ಜನರು ಸಹಿತ ಒಂದೇ ಮುಷ್ಟಿನಲ್ಲಿದ್ದಾರೆ. ಅಂದರೆ ಅಷ್ಟೊಂದು ಒಗ್ಗಟ್ಟಾಗಿದ್ದಾರೆ. ಆದರೆ ಇವರು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು BJP ಪಕ್ಷದಲ್ಲಿ ಶಾಸಕರಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸಚಿವರಾಗಿದ್ದಾರೆ. ಬಹಳ ಬುದ್ಧಿವಂತಿಕ ರಾಜಕಾರಣ ಫ್ಯಾಮಿಲಿ. ಸ್ನೇಹಿತರೆ, ಈಗ ಬೆಳಗಾವಿನಲ್ಲಿ DCC ಬ್ಯಾಂಕ್ ಚುನಾವಣೆ ಆಯಿತು. ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿವರೆಗೂ ಎಂಟ್ರಿ ಆಗಿರಲಿಲ್ಲ. ಆದರೆ ಈಗ ಸಂಪೂರ್ಣ ಬೆಳಗಾವಿ ಜಿಲ್ಲೆಯನ್ನ ತನ್ನ ಹಿಡಿತಕ್ಕೆ ಇಟ್ಕೋಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಅವರು 2028ರ ಚುನಾವಣೆಯ ನಂತರ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಸಂಪೂರ್ಣ ಬೆಳಗಾವಿ ನಮ್ಮ ಹಿಡಿತದಲ್ಲಿರಬೇಕು, ಜಾರಕಿಹೊಳಿ ಫ್ಯಾಮಿಲಿ ಹಿಡಿತದಲ್ಲಿರಬೇಕು, ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕು ಅಂತ. ಆದರೆ ಬಹಳಷ್ಟು ವರ್ಷಗಳಿಂದ ಬೆಳಗಾವಿ ರಾಜಕಾರಣ ನಿಂತಿರೋದೇ ಕತ್ತಿ ವರ್ಸಸ್
ಜಾರಕಿಹೊಳಿ ಫ್ಯಾಮಿಲಿ. ಅದಕ್ಕೆ ಕತ್ತಿ ಫ್ಯಾಮಿಲಿಯವರು ಬಹಳಷ್ಟು ವಿರೋಧವನ್ನು ಮಾಡ್ತಾ ಇದ್ದಾರೆ. ಯಾಕಪ್ಪ ಮಾಡ್ತಾ ಇದ್ದಾರೆ ಅಂದರೆ, ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. DCC ಬ್ಯಾಂಕ್ ಚುನಾವಣೆ ಇತ್ತು. DCC ಬ್ಯಾಂಕ್ ಚುನಾವಣೆಯಲ್ಲಿ ರೋಡಲ್ಲಿ ಕತ್ತಿ ಲಾಂಗು ಹಿಡ್ಕೊಂಡು ಓಡಾಡುವಷ್ಟು ಚುನಾವಣೆ ಭೀಕರವಾಗಿತ್ತು. ಇದನ್ನು ಸತೀಶ್ ಜಾರಕಿಹೊಳಿ ಅವರು ಬಹಳ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಿ ತಮ್ಮ ಅಧಿಕಾರವನ್ನು, ತಮ್ಮ ಬುದ್ಧಿವಂತಿಕೆಯನ್ನು ಎಲ್ಲವನ್ನ ಬಳಸಿ DCC ಬ್ಯಾಂಕನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು. ಆದರೆ ಈ ಕತ್ತಿ ಫ್ಯಾಮಿಲಿಯವರು ಮತ್ತು ಸವದಿ ಫ್ಯಾಮಿಲಿಯವರು ಎಷ್ಟೇ ಹೋರಾಟ ಮಾಡಿದರೂ ಸಹಿತ ಅವರಿಗೆ ಹಿನ್ನಡೆ ಆಯಿತು. ಇದು ಮತ್ತು ಮೊನ್ನೆ ಹುಕ್ಕೇರಿನಲ್ಲಿ ಒಂದು ವಿದ್ಯುತ್ ಶಕ್ತಿ ಸಹಕಾರ ಸಂಘದ್ದು ಚುನಾವಣೆ ಇತ್ತು. ಅಲ್ಲಿಗೂ ಸಹಿತ ಎಲ್ಲವನ್ನ ಇನ್ವೆಸ್ಟ್ ಮಾಡಿದ್ರು, ಒಡೆದಾಳುವ ನೀತಿಯನ್ನು ಮಾಡಿದ್ರು. ಆದರೆ ಅಲ್ಲಿ ಕತ್ತಿ ಫ್ಯಾಮಿಲಿಯವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡ್ರು. ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ ಏನು ಅಂದರೆ, ಉಮೇಶ್ ಜಾರಕಿಹೊಳಿ ಇರೋವರೆಗೆ ಅವರು ಹುಕ್ಕೇರಿ ಕಡೆಗೆ ತಲೆ ಹಾಕು ಮಲಗ್ತಿರ್ಲಿಲ್ಲ. ಆದರೆ ಉಮೇಶ್ ಜಾರಕಿಹೊಳಿ ಅವರು ದೈವಾಧೀನರಾದ ನಂತರ ಹುಕ್ಕೇರಿಯನ್ನು ಸಹಿತ ನಾವೇ ನಮ್ಮ ಹೋಲ್ಡಿಂಗಲ್ಲೇ ಇಟ್ಕೋಬೇಕು ಅಂತ ಬಹಳಷ್ಟು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಹುಕ್ಕೇರಿಗೆ ಈಗ ರಮೇಶ್ ಕತ್ತಿ ಅವರು DCC ಬ್ಯಾಂಕ್ ಅಧಿಕಾರ ಹೋದ ನಂತರ ತಮ್ಮ ಪಕ್ಷದಲ್ಲಿ ಹಾಗೂ ತಮ್ಮ ಹುಕ್ಕೇರಿ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ವಿದ್ಯಮಾನಗಳನ್ನು ನೇರವಾಗಿ ಪತ್ರಿಕೆಯ ಮುಂದೆ ಹೇಳ್ತಾ ಇದ್ದಾರೆ. ನೋಡಿ, ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲ್ಲಿಕೆ ಕಾರಣನೇ ಹೊಂದಾಣಿಕೆ ರಾಜಕಾರಣ. ಹೊಂದಾಣಿಕೆ ರಾಜಕಾರಣ ಅಂದರೆ ಬಿಜೆಪಿ ಪಕ್ಷದಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿಸಿದ್ದಾರೆ. ನಂಬರ್ 1. ನಂಬರ್ 2, ಸತೀಶ್ ಜಾರಕಿಹೊಳಿ ಅವರು ಉಮೇಶ್ ಕತ್ತಿ ಅವರು ಇಲ್ಲದಂತಹ ಹುಕ್ಕೇರಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ಅವರ ಕನಸು. ಯಾವುದೇ ಕಾರಣಕ್ಕೂ ಹುಕ್ಕೇರಿ ನಮ್ಮ ಕೈವಶದಲ್ಲೇ ಇರುತ್ತೆ, ನಾವೇ ಅದಕ್ಕೆ ನಾಯಕರು ಅನ್ನೋ ರೀತಿಯಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ವಿದ್ಯುತ್ ಸಹಕಾರ ಸಂಘದಲ್ಲಿ ಮೊದಲು ಕೈಯಾಡಿಸಿ ಅಲ್ಲಿ ಗೆದ್ರೆ ಮುಂದಕ್ಕೆ ಹುಕ್ಕೇರಿ ಕ್ಷೇತ್ರವೂ ಸಹಿತ ತಮ್ಮ ಕೈವಶವಾಗುತ್ತೆ ಅನ್ನೋದನ್ನು ಪ್ಲಾನ್ ಮಾಡಿ ಎಲ್ಲ ರೀತಿಯಲ್ಲೂ ಸಹಿತ ಅವರು ಹೋರಾಟ ಮಾಡಿದರು. ಆದರೆ ಹುಕ್ಕೇರಿ ಕ್ಷೇತ್ರದ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಹಾಗಾಗಿ ಅವರು ಹುಕ್ಕೇರಿ ಕಡೆಗೆ ಬರುವಂಥ ಕನಸಾಗೆ ಇಟ್ಕೋಬೇಕು ಅಂತ ಹೇಳಿದರು. ನಂಬರ್ 2, ನಮ್ಮ ಚಿಕ್ಕೋಡಿನಲ್ಲಿ ಇವರೆಲ್ಲರೂ ಸಹಿತ ಬಿಜೆಪಿ ಇದ್ರೂ ಸಹಿತ ಪಕ್ಷದ ಸಿದ್ಧಾಂತವನ್ನು, ತತ್ವಗಳನ್ನು, ಆದರ್ಶಗಳನ್ನು ಬಿಟ್ಟು ಕಾಂಗ್ರೆಸ್ಗೆ ಮತ ಹಾಕಿದ್ರು ಅನ್ನೋದನ್ನ ಹೊಂದಾಣಿಕೆ ರಾಜಕೀಯ ಅಂತ ಇಂಡೈರೆಕ್ಟ್ ಆಗಿ ಹೇಳಿದರು. ನಿಜಾನೂ ಸಹಿತ ಜಾರಕಿಹೊಳಿ ಫ್ಯಾಮಿಲಿಯವರು ಹೇಗಪ್ಪ ಅಂದರೆ, ಯಾವುದೇ ಪಕ್ಷ ಇರಲಿ ಅವರು ತಮ್ಮ ಮನೆತನದ, ತಮ್ಮ ಫ್ಯಾಮಿಲಿಯ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಅವರು ಕಾಂಗ್ರೆಸ್ ಬಂದರೆ ಸತೀಶಣ್ಣ ಜಾರಕಿಹೊಳಿ ಅವರು ಸಚಿವರಾಗ್ತಾರೆ, ಬಿಜೆಪಿ ಬಂದರೆ ರಮೇಶ್ ಜಾರಕಿಹೊಳಿ ಅವರು ಸಚಿವರಾಗ್ತಾರೆ. ಈಗ ಯೋಚನೆ ಮಾಡಿ, ಬೆಳಗಾವಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬಹಳಷ್ಟು ಕಡೆ ಇವಾಗಲೂ ಸಹಿತ ಜಾರಕಿಹೊಳಿ ಫ್ಯಾಮಿಲಿ ಹೇಳಿದ್ದೇ ನಡೀತದೆ. ಬಹಳಷ್ಟು ಕಡೆ
ಸತೀಶ್ ಜಾರಕಿಹೊಳಿ ಆಗ್ಬೋದು, ರಮೇಶ್ ಜಾರಕಿಹೊಳಿ ಆಗ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗ್ಬೋದು, ಯಾವುದೇ ಜಾರಕಿಹೊಳಿ ಅವರು ಹೇಳಿದ್ರು ಸಹಿತ ನಡೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಹಾಗೂ DCC ಬ್ಯಾಂಕನ್ನು ಸಹಿತ ಅವರ ಕಂಟ್ರೋಲ್ನಲ್ಲೇ ಇಟ್ಕೊಂಡಿದ್ದಾರೆ. ನಾವು ತೊಡ್ತೀವಿ, ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಬುದ್ಧಿ ಕಲಿಸ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಈ ರಾಜಕೀಯ ಅನ್ನೋದೇ ಹಾವು ಏಣಿ ಆಟ ಇದ್ದಾಗೆ. ಒಮ್ಮೆ ಕತ್ತಿ ಅವ್ರು ಗೆದ್ರೆ ಇನ್ನೊಮ್ಮೆ ಜಾರಕಿಹೊಳಿ ಅವ್ರು ಗೆಲ್ತಾರೆ. ರಾಜಕೀಯನೇ ಹಾಗೆ, ನಾಯಕರಾಗ್ತಾ ಇದ್ದಾರೆ, ಆದರೆ ಕಾರ್ಯಕರ್ತರು ಬಹಳಷ್ಟು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದ ಕಾರ್ಯಕರ್ತರು ಅವರ ಹಿಂಬಾಲಕರು ಮುಂದೆ ಬರ್ತಾ ಇದ್ದಾರೆ. ಸಾಮಾನ್ಯ ಕಾರ್ಯಕರ್ತರು ಬಹಳ ಶೋಚನೀಯ ಸ್ಥಿತಿಲಿದ್ದಾರೆ ಅಂತ ರಮೇಶ್ ಕತ್ತಿ ಅವರು ನೇರ ಆಪಾದನೆ ಮಾಡ್ತಾರೆ. ಈ ರಾಜಕಾರಣನೇ ಹಂಗೆ, ಅಧಿಕಾರ, ಹಣ, ದ್ವೇಷ ಎಲ್ಲರಿಂದ ಕೊನೆಗೆ ಜನಸಾಮಾನ್ಯರ ಜೀವನ ಸರ್ವನಾಶ. ಇದು ನನ್ನ ಇವತ್ತಿನ ವಿಚಾರ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ನನ್ನ ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.